ಮೊದಲನೇದಾಗಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಎಲ್ಲ ಆದ್ಮೇಲೆ ಕೈಯಲ್ಲಿ ಒಂದ್ ಲೋಟ ಹಾಲು ಮತ್ತೆ ಗಂಧದ ಕಡ್ಡಿ ಇಟ್ಕೊಂಡು ನಾನು ನಮ್ಮ ತಾತ ದೇವಸ್ಥಾನಕ್ಕೆ ಹೊರಟು ಅಲ್ಲೋಗಿ ನಂದಿಗೆ ಮತ್ತೆ ಶಿವಲಿಂಗಕ್ಕೆ ನೀರು ಮತ್ತೆ ಹಾಲಿನ ಅಭಿಷೇಕ ಮಾಡಿ ಪೂಜೆನೆಲ್ಲ ಚೆನ್ನಾಗಿ ಮಾಡಿ ಮುಗಿಸ್ಕೊಂಡು ಈ ಸೈಡ್ ಎಲ್ಲ ಗರ್ಭಗುಡಿ ಒಳಗಡೆ ನಾವೇ ಹೋಗಿ ಪೂಜೆ ಆಗ್ಲಿ ಅಭಿಷೇಕ ಆಗ್ಲಿ ಎಲ್ಲ ಮಾಡಬಹುದು. ಅದಾದ್ಮೇಲೆ ಅಲ್ಲೇ ಪಂಚಮುಖಿ ಆಂಜನೇಯ ದೇವರಿತ್ತು, ಅದಕ್ಕೂ ಕೈ ಮುಕ್ಕೊಂಡು ಅದಾದ್ಮೇಲೆ ನವಗ್ರಹ ದೇವರುಗಳ ಹತ್ರ ಹೋದೋ. ನಮ್ ಸೈಡ್ ಎಲ್ಲ ಆಲ್ಮೋಸ್ಟ್ ವಿಗ್ರಹಗಳನ್ನ ಕಪ್ಪು ಶಿಲೆಯಿಂದ ಕೆತ್ತಿರ್ತಾರೆ, ಆದ್ರೆ ಇಲ್ಲಿ ಜಾಸ್ತಿ ಬಿಳಿ ಶಿಲೆಯಿಂದನೇ ಕೆತ್ತಿರೋದು. ಬಟ್ ಇಲ್ಲಿ ನವಗ್ರಹ ಶಿಲೆಗಳಲ್ಲಿ ರಾಹು ಕೇತು ಮತ್ತೆ ಶನಿನ ಮಾತ್ರ ಕಪ್ಪು ಶಿಲೆ ಕೆತ್ತಿದ್ದಾರೆ. ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದ ಅಂತ ಇದನ್ನ ಕೊಟ್ರು, ಅದನ್ನ ಇಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಬುದ್ಧ ಟೆಂಪಲ್ ಹೋಗ್ಬಿಟ್ಟು ಮನೆಗೆ ಬಂದು. ಇನ್ನ ಇವತ್ತು ಶಿವರಾತ್ರಿ ಅಲ್ವಾ, ಸುಮಾರು ಜನ ಉಪವಾಸ ಮಾಡ್ತಾರೆ. ಇನ್ನ ಊಟ ಮಾಡೋರಿದ್ರೆ ಅನ್ನ ತಿನ್ನಲ್ಲ, ಅನ್ನದ ಬದಲಾಗಿ ಬೇರೆ ಏನಾದ್ರು ತಿನ್ಬಹುದು. ಅದಕ್ಕೆ ಇವತ್ ನಮ್ಮ ಮನೇಲಿ ರವೆ ಮತ್ತೆ ಅವಲಕ್ಕಿಯಿಂದ ಇಷ್ಟ ತರ ಐಟಮ್ಸ್ ಮಾಡಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಒಂದ್ ರೌಂಡ್ ನಿದ್ದೆ ಮಾಡಿದ್ವು. ಅಷ್ಟರಲ್ಲಿ ಪಕ್ಕದ ರೋಡಲ್ಲಿ ದೇವ್ರ ಮೆರವಣಿಗೆ ಬಂತು. ಅಲ್ಲೋಗಿ ಮೆರವಣಿಗೆ ಕುಣಿತ ಎಲ್ಲ ನೋಡ್ಕೊಂಡು ದೇವ್ರನ್ನ ನೋಡ್ಕೊಂಡು ಕೈ ಮುಕ್ಕೊಂಡು ಮನೆಗೆ ಬಂದು ದೊಡ್ಡ ಮನೆ ಹಬ್ಬ ಶೋನ ನೋಡಿರ್ಲಿಲ್ಲ ಅಂತ ಅದನ್ನ ಹಾಕೊಂಡ್ ಕುತ್ಕೊಂಡು ಎಲ್ರು ನೋಡ್ದು. ಇನ್ನ ಊಟ ಎಲ್ಲ ಮುಗಿಸಿ ಮಲ್ಕೊಳ್ಳೋ ಟೈಮ್ಗೆ ಮೆಹಂದಿ ಹಾಕೋಬೇಕು ಅನಿಸ್ತು, ಸೊ ಹಾಕೊಂಡೆ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದು ಮಾರನೇ ದಿನದ ಕ್ಲಿಪ್. ನಿನ್ ಮೆಡಲ್ಸ್ ನೆಲ್ಲ ತೋರ್ಸ್ಬೇಕಂತ ಕಣೋ ನನ್ ಸಬ್ಸ್ಕ್ರೈಬರ್ಸ್ ಕೇಳ್ತವ್ರೆ ಅಂದ್ರೆ ಬೇಡ ತೋರ್ಸ್ಬೇಡ, ಕಣ್ಣಾಗ್ ಬಿಡ್ತದೆ, ನಜರ್ ಬಿದ್ಬಿಡುತ್ತೆ ಅಂತ ಕತೆ ಹೊಡಿತವ್ನೆ. ಸಾಧನೆ ಮಾಡೋರೆಲ್ಲ ಅವ್ರ ಸಾಧನೆನ ಬಚ್ಚಿಟ್ಕೊಂಡು ಕುತ್ಕೊಂಡ್ರೆ ಅವ್ರು ಮಾಡಿರೋ ಸಾಧನೆ ಪ್ರಪಂಚಕ್ಕೆ ತಾನೇ ಹೇಗ್ ಗೊತ್ತಾಗ್ಬೇಕು. ಸೊ ಯಾವ ಕಣ್ಣು ಬೀಳಲ್ಲ ನಿಂಗೆ ಇರು ಅನ್ಬಿಟ್ಟು ಅವ್ನ ಮೆಡಲ್ಸ್ ನೆಲ್ಲ ಇವತ್ತು ತೋರಿಸ್ತಾ ಇದ್ದೀನಿ. ಅವನು ಇಷ್ಟ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಮೆಡಲ್ಸ್ ಸಂಪಾದನೆ ಮಾಡಿರೋದು ನೋಡಿ ನನಗೆ ಯಾವಾಗ್ಲೂ ಅನ್ಸೋದೇನಂದ್ರೆ, ನಾನು ಒಬ್ಬ ಅಥ್ಲೀಟ್. ಅವ್ನ್ ಚಿಕ್ಕೋನಿರುವಾಗ ನಮ್ಮ ಮನೆಗ್ ಬಂದಾಗ ನಾನ್ ಗೆದ್ದಿದ್ ಮೆಡಲ್ಸ್ ನೆಲ್ಲ ಅವ್ನ್ ಹಾಕೊಂಡು ಫುಲ್ ಖುಷಿ ಪಡ್ತಾ ಇದ್ದ. ಅವತ್ತವ್ನ ಮನ್ಸಲ್ಲಿ ಏನ್ ಕನ್ಸ್ ಕಟ್ಕೊಂಡಿದ್ನೋ ಅದನ್ನ ಇವತ್ ನನ್ಸ್ ಮಾಡ್ಕೊಂಡಿದ್ದಾನೆ. ಇನ್ನೂ ನನ್ಸಾಗೋದ್ ಬೇಜಾನಿದೆ. ನೀವ್ ಯಾರೂನು ಒಂದು ಇಷ್ಟ ಮೆಡಲ್ಸ್ ನ ನೋಡಿ ಕಣ್ಣಾಕಲ್ಲ, ಬದಲಾಗಿ ಇನ್ನೂ ಹೆಚ್ಚೆಚ್ಚು ಗೆದ್ಕೊಂಡ್ ಬರಪ್ಪ ಅಂತ ಆಶೀರ್ವಾದ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿಗೆ ಇಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.